ಭದ್ರಾ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಿರುವ ಕಾರಣದಿಂದ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ನಮ್ಮ ಈ ಭದ್ರಾವತಿಯಲ್ಲಿ ಹಳೆಯ ಸೇತುವೆ ಏನಿತ್ತಲ್ಲ, ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹಳೆಯ ಸೇತುವೆ ಇದೆಯಲ್ಲ, ಅದನ್ನು ನೀವು ನೋಡ್ತಿರ್ಬೋದು ಫುಲ್ ತುಂಬಿಟ್ಟಿದೆ. ಏನಪ್ಪ ಅಂದರೆ ಪ್ರತಿ ವರ್ಷದಿಂದ ಇದೊಂದೇ ಸಮಸ್ಯೆ ಆಗ್ತಾನೇ ಇದೆ. ಬಟ್ ಈ ಸಲ ಹೆಚ್ಚು ಮಳೆ ಆಗಿರೋ ಕಾರಣದಿಂದ ಸಿಕ್ಕಾಪಟ್ಟೆ ಹಾನಿ ಆಗ್ತಾ ಇದೆ. ಇದು ಯಾವುದೇ ಥರದ ತಡೆಗೋಡೆ ಇಲ್ಲದೆ ಇರೋ ಕಾರಣದಿಂದ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಈ ವಾಹನ ನೋಡ್ತಿರ್ಬೋದು ನೀವು ಎಷ್ಟು ಮುಳುಗೋಗಿದೆ ಅಂತ. ಹಾಗೆ ಇಲ್ಲಿ ಸುಮಾರು ಮನೆಗಳಿಗೂ ಸಹ ನಮ್ಮ DC ಗುರುದತ್ ಹೆಗಡೆ ಅವರು ಸಹ ಈ ಒಂದು ಮನೆಗಳಿಗೆ ಹಾನಿಯಾಗಿರೋ ಸ್ವತಃ ಅವರೇ ವಿಸಿಟ್ ಮಾಡಿ ಎಲ್ಲದನ್ನು ಸಹ ವೀಕ್ಷಿಸಿರ್ತಾರೆ, ಏನೇನು ಆಗಿದೆ, ಏನೇನು ತೊಂದರೆ ಅಂತ ಹೇಳ್ಬಿಟ್ಟು. ಹಾಗೆ ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನು ಹಾನಿ ಆಗಿದೆಯೋ ಅದೆಲ್ಲ ಪರಿಹಾರ ಕೊಡಲಿಕ್ಕೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಬಟ್ ಇಲ್ಲಿ ಮೇನ್ ಡಿಸ್ಕಷನ್ ಏನಪ್ಪ ಅಂತಂದರೆ, ಯಾವುದೇ ಥರದ ತಡೆಗೋಡೆ ಇಲ್ದಿರೋ ಕಾರಣದಿಂದ ನೀರೆಲ್ಲ ಹೊರಗಡೆ ಬಂದು ಹೆಚ್ಚುವರಿ ನೀರು ಬಂದಿರೋ ಕಾರಣದಿಂದ ಈ ನೀರೆಲ್ಲ ಹೊರಗಡೆ ಬಂದಿರೋದು ಆಗಿರುತ್ತದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಅಂಗಡಿಗಳಲ್ಲಿ, ಇಲ್ಲಿ ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಅಂಗಡಿಗಳಲ್ಲೆಲ್ಲ ನೀರು ನುಗ್ಗಿ ಅಲ್ಲಿ ಇರುವಂಥ ಹಿಂದ್ಗಡೆ ಮನೆಗಳಲ್ಲಾಗಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಸೊ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಒಂದೇ, ತಗ್ಗು ಪ್ರದೇಶಗಳು ಇರುವಂಥ ಜಾಗದಲ್ಲಿ ತಡೆಗೋಡೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಕೇಳಿಕೊಳ್ಳುತ್ತೇನೆ.